ನಮಸ್ಕಾರ. ಸ್ಪರ್ಧಾ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ವಾಹನಗಳು ಬಿಡುವ ಹೊಗೆಯಿಂದ ವಾಯು ಮಾಲಿನ್ಯ ಆಗ್ತಿರುವುದು ಸಹಜ. ಈ ನಡುವೆ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವೆಹಿಕಲ್ ಸಹ ಬಿಡುಗಡೆಯಾಗುತ್ತಿದೆ. ಇದರಿಂದ ಪರಿಸರಕ್ಕೆ ಯಾವುದೇ ನಷ್ಟ ಇಲ್ಲ, ಜನರಿಗೆ ಸುಲಭದ ಪ್ರಯಾಣ. ಈ ಸಂಶೋಧನೆ ಈಗ ಎಲ್ಲೆಡೆ ಸದ್ದು ಮಾಡುತ್ತಾ ಜಗತ್ತಿನಲ್ಲೊಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡುತ್ತಿದೆ. ಹಾಗಾದ್ರೆ ಆ ಕಂಪನಿ ಯಾವುದು? ಅದು ಬೆಳೆದು ಬಂದ ದಾರಿ ಹೇಗಿದೆ? ಆ ವೆಹಿಕಲ್ ಯಾವುದು? ಅದರ ಮಾಲೀಕ ಯಾರು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೌದು, ಜಗತ್ತಿನಲ್ಲಿ ಹೊಸ ಹೊಸ ಸಂಶೋಧನೆ ನಡೀತಾನೆ ಇವೆ. ಅದರ ಯಶಸ್ವಿ ಕಡಿಮೆ ಜನರಿಗೆ ಮಾತ್ರ ಸಿಗುತ್ತೆ. ಯಾಕಂದ್ರೆ ತಯಾರಿಸಿದ ವಸ್ತುವನ್ನ ಜನ ಖರೀದಿಸಬೇಕು. ಆವಾಗ ತಯಾರಿಸಿದ ವಸ್ತುಗೆ ಬೆಲೆ ಜಾಸ್ತಿ ಆಗತ್ತೆ. ಹೀಗೆ ಹಲವು ಏಳು ಬೀಳುವಿನ ನಡುವೆ ಶ್ರೀಯುತ ಕೆ.ವಿ. ರಾವ್ ಅವರು 2013ರಲ್ಲಿ ಡೆಲ್ಫಿನ್ಸ್ ಆಟೋಮೋಟಿವ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನ ಬೆಂಗಳೂರಿನ ಕುಂಬಳಗೋಡದಲ್ಲಿ ಪ್ರಾರಂಭಿಸಿದ್ರು. ಅಲ್ಲಿಂದ ಪ್ರಾರಂಭವಾದ ಕೆ.ವಿ. ರಾವ್ ಅವರ ಜರ್ನಿ ಅದ್ಭುತ. ಇನ್ನು ಕೆ.ವಿ. ರಾವ್ ಅವರು ಬೆಳೆದು ಬಂದ ದಾರಿ ಅತ್ಯದ್ಭುತ. ಅದನ್ನ ನಾವು ತೋರಿಸ್ತೀವಿ ನೋಡಿ. ಶ್ರೀಯುತ ಕೆ.ವಿ. ರಾವ್ 21/5/1965ರಲ್ಲಿ ಚೆನ್ನೈನಲ್ಲಿ ಜನಿಸಿದ್ರು. ತಂದೆ ಕೆ.ವಿ. ಗುಪ್ತಾ ಪಾಲಿಟೆಕ್ನಿಕ್ ಟೀಚರ್, ತಾಯಿ ವಿಜಯಲಕ್ಷ್ಮಿ. ಎರಡನೇ ಮಗನಾದ ಕೆ.ವಿ. ರಾವ್ ಅವರಿಗೆ ಇಬ್ಬರ ಸೋದರಿಯರು, ಅಕ್ಕ ತಂಗಿ ಮತ್ತು ಒಬ್ಬ ಸೋದರ ಸೇರಿ ಒಟ್ಟು 4 ಜನ ಮಕ್ಕಳು. 1ರಿಂದ 10ನೇ ತರಗತಿವರೆಗೆ ಆಂಧ್ರ ಯುವತಿ ಮಂಡಳಿಯಲ್ಲಿ ವಿದ್ಯಾಭ್ಯಾಸ, 10ರಿಂದ 12ನೇ ವಿದ್ಯಾಭ್ಯಾಸ ಚೈತನ್ಯ ಕಲಾಶಾಲಾ ಹೈದರಾಬಾದ್ನಲ್ಲಿ ಮುಗಿಸಿದ್ರು. ನಂತರ ವಾಸವಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕೋರ್ಸ್ ಮಾಡ್ತಾರೆ. ಬಳಿಕ ಉನ್ನತ ಶಿಕ್ಷಣ ಎಂಟೆಕ್ ಅನ್ನ ಸಿಐಟಿಟಿ ಹೈದರಾಬಾದ್ನಲ್ಲಿ ಮಾಡೋದ್ರ ಮುಖೇನ 1988ರಲ್ಲಿ ತಮ್ಮ ಎಜುಕೇಶನ್ ಅನ್ನ ಪೂರ್ಣ ಮಾಡ್ತಾರೆ. ಇನ್ನು ಕೆ.ವಿ. ರಾವ್ ಅವರು ಶಿಕ್ಷಣ ಅಭ್ಯಾಸದ ನಂತರ ಮೊದಲ ಬಾರಿಗೆ ಕೆಲಸಕ್ಕೆ ವೃತ್ತಿ ಜೀವನ ಪ್ರಾರಂಭಿಸಿದ್ದು ಪುನಾದ ಪ್ರೀಮಿಯರ್ ಆಟೋಮೊಬೈಲ್ಸ್ ನಲ್ಲಿ ಇಂಡಸ್ಟ್ರಿ ಡಿಸೈನರ್ ಆಗಿ 1988ರಿಂದ 1991ರವರೆಗೆ ಸೇವೆ ಸಲ್ಲಿಸುತ್ತಾರೆ. ನಂತರ ನಾಸಿಕ್ನಲ್ಲಿ ಇರುವಂತಹ ಕ್ರಾಂಪ್ಟನ್ ಗ್ರೀನ್ಸ್ ಕಂಪನಿಯಲ್ಲಿ ಟೂಲ್ ರೂಮ್ ಎಕ್ಸಿಕ್ಯೂಟಿವ್ ಆಗಿ 1991ರಿಂದ 1997ರ ತನಕ ಕೆಲಸ ಮಾಡ್ತಾರೆ. ಅಲ್ಲಿ ಅವರ ಸೇವೆನ ಮನೆಗಂಡು ಕಂಪನಿ ಬೆಸ್ಟ್ ಎಂಪ್ಲಾಯ್ ಅಂತ ಗುರುತಿಸ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಆನಂದ್ ಟೆಕ್ನಾಲಜಿ ರಿಸೋರ್ಸ್ ಪಾರ್ಕ್ ಕಂಪನಿಯಲ್ಲಿ ಮ್ಯಾನೇಜರ್ ಡಿಸೈನರ್ ಆಗಿ 1997ರಿಂದ 2005ರ ತನಕ 8 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾರೆ. ನಂತರ ಆರ್ಡರ್ ಎಂಜಿನಿಯರಿಂಗ್ ಬೆಂಗಳೂರಲ್ಲಿ ಸೀನಿಯರ್ ಹೆಡ್ ಡಿಸೈನರ್ ಆಗಿ 2005ರಿಂದ 2010ರ ತನಕ ಸೇವೆ ಕಾರ್ಯವನ್ನ ಮಾಡ್ತಾರೆ. ನಂತರ ಭಾರತ ಫ್ರಿಡ್ಜ್ ವಾರ್ನರ್ BFW 2010ರಿಂದ 2012ರವರೆಗೆ ಜನರಲ್ ಮ್ಯಾನೇಜರ್ ಆಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಾರೆ. ಇನ್ನು ಈ ರೀತಿಯಾದ ಕಾರ್ಯವೈಖರಿ ಸಂಸ್ಥೆಗೆ ಗೌರವಯುತವಾದ ಸ್ಥಾನವನ್ನ ತಂದುಕೊಡುವಲ್ಲಿ ಪ್ರಮುಖವಾದ ಪಾತ್ರ ಕೆ.ವಿ. ರಾವ್ ಅವರದಾಗಿತ್ತು. ಇನ್ನು ಕಂಪನಿಯ ಕೆಲ ಆಂತರಿಕ ವಿಚಾರಗಳಿಂದ ಇವರ ಕೆಲಸದಲ್ಲಿ ತುಂಬಾ ತೊಂದರೆ ತೊಡಕುಗಳು ಪ್ರಾರಂಭವಾಗುತ್ತೆ. ಈ ಕಾರಣದಿಂದ ಕಂಪನಿಯ ಕೆಲಸದಿಂದ 2012ರಲ್ಲಿ ಹೊರಗೆ ಬರುವ ಸಂದರ್ಭ ಕೆ.ವಿ. ರಾವ್ ಅವರಿಗೆ ಬರುತ್ತೆ. 6 ತಿಂಗಳ ಕಾಲ ಮನೆಯಲ್ಲೇ ಇರಬೇಕಾದ ಪ್ರಸಂಗ ಬರುತ್ತದೆ. ಕೆ.ವಿ. ರಾವ್ ಅವರ ಜೀವನದಲ್ಲಿ ಒಂದು ಪವಾಡವೇ ನಡೆಯುತ್ತದೆ. ಅದರ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಮುಂದೇನು ಮಾಡ್ಬೇಕಂತ ಯೋಚಿಸ್ತಾ ಇರಬೇಕಾದ್ರೆ ಎಸಿಟೆಕ್ ಮೋಟಾರ್ಸ್ ಕಂಪನಿಯ ಪರ್ ಪಿಯಾಜೋ ಅಪ್ಪಿ 3 ವೀಲರ್ ಡೀಲರ್ ಮಿಸ್ಟರ್ ಕಾಮತ್ ಈ ಕಂಪನಿಯ ಮಾಲೀಕರು ಸ್ನೇಹಿತರಾಗ್ತಾರೆ. ಕಷ್ಟದಲ್ಲಿ ಇರುವಂತಹ ಕೆ.ವಿ. ರಾವ್ ಅವರಿಗೆ ಎಸಿಟೆಕ್ ಮೋಟಾರ್ಸ್ ಕಂಪನಿಯ ಫಿಯಾಜೋ ಅಪ್ಪಿ 3 ವೀಲರ್ ಡೀಲರ್ ಮಿಸ್ಟರ್ ಕಾಮತ್ ಈ ಕಂಪನಿಯ ಮಾಲೀಕರು ಸ್ನೇಹಿತ. ಅವರು ಜಾಗದಲ್ಲಿ ಒಂದು ಸ್ಪೇಸ್ ಅನ್ನ ಕೊಡುತ್ತೇನೆ, ಅಲ್ಲಿ ನಿಮಗೆ ಅನುಕೂಲವಾದ್ರೆ ಬಳಸಿಕೊಳ್ಳಿ ಎನ್ನುವರು.
ಆಗ ಆ ಜಾಗದಲ್ಲಿ ಡೆಲ್ಫಿನಸ್ ಆಟೋಮೋಟಿವ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಬ್ರ್ಯಾಂಡ್ ನೇಮ್ ನೊಂದಿಗೆ 2013ರಲ್ಲಿ ತಮ್ಮ ಕಾರ್ಯ ಚಟುವಟಿಕೆಯನ್ನ KV ರಾವ್ ಅವರು ಪ್ರಾರಂಭ ಮಾಡಿ ಕೇವಲ 6 ತಿಂಗಳಲ್ಲಿ ಕಂಪನಿ ಡೆವಲಪ್ಮೆಂಟ್ ಆಗುತ್ತೆ. ಇನ್ನು ಪೀಣ್ಯದಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಸ್ಥಳಾಂತರ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಶವಂತಪುರದಲ್ಲಿ ಮಿಥೆನಾಲ್ ಫ್ಯೂಲ್ ಸೆಲ್ ಆವಿಷ್ಕಾರ ಮಾಡ್ತಾರೆ. ಇದರ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಮಿಥೆನಾಲ್ ಫ್ಯೂಲ್ ಅನ್ನ ಎಂಜಿನ್ಗೆ ಹಾಕಿದಾಗ ಹೊಗೆಯ ಬದಲಿಗೆ ನೀರಿನ ಮುಖಾಂತರ ತ್ಯಾಜ್ಯವನ್ನ ಹೊರಹಾಕುತ್ತೆ. ಇನ್ನು ಅದೇ ಸಂಸ್ಥೆಯಲ್ಲಿ KV ರಾವ್ ಇರುವಾಗಲೇ ಸೋಲಾರ್ ರೇಂಜ್ ಎಕ್ಸ್ಟೆನ್ಷನ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ತಯಾರಿಕೆ ಮಾಡ್ತಾರೆ. ಇನ್ನು 2013-19ವರೆಗೆ ಅಲ್ಲಿ ಈ ರಿಕ್ಷಾ 3 ವೀಲರ್ ಬ್ಯಾಟರಿ ಓಪನ್ ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಿಸ್ತಾರೆ. ನಂತರ 2019ರಲ್ಲಿ ಕುಂಬಳಗುಡಿಗೆ ಬಂದು ಸುಮಾರು 18,000 ಸ್ಕ್ವೇರ್ ಫುಟ್ ಜಾಗದಲ್ಲಿ ವರ್ಕ್ ಅನ್ನು ಶುರು ಮಾಡ್ತಾರೆ. ನಂತರ ಎಲೆಕ್ಟ್ರಿಕಲ್ ಫುಡ್ ಟ್ರಕ್, ಈ ರಿಕ್ಷಾ, ಸೋಲಾರ್ ಆಪರೇಟೆಡ್ ಪ್ಯಾಸೆಂಜರ್ ಆಟೋ EV ತಯಾರಿಸಿ ಮಾರುಕಟ್ಟೆಗೆ ಬಿಡ್ತಾರೆ. Good evening. I am KV Rao from Delphinus Automotive. I will explain one of the upcoming project or product on electric vehicles. Here I am having a Tata petrol driven vehicle which is converted to electric. It comes with lithium ion batteries and the main feature of this vehicle is swappable battery. So with this technology you can drive unlimited kilometers by changing the battery within 5 minutes. I'll just explain how it is done. So here you have the vehicle, you have the motor system beneath the chassis and you have batteries here. So in this what we do is once the charge is over we will just open this box, we'll just remove the battery. You can just remove the battery like this and put a new battery. So within 5 minutes we can change the battery. With this technology you can go even 300 kilometers, 500 kilometers, 1000 kilometers, there is no limit just by swapping the battery. So this is the upcoming technology which we are working on with Takanal, and it changes the way you think of an electric vehicle or changes the way you think of the range anxiety. So this is what I feel will be the future trend which can change the full business model of a electric vehicle. ಸುಮಾರು 1 ವರ್ಷದಿಂದ ಸತತ ಪ್ರಯತ್ನದೊಂದಿಗೆ ಫೋರ್ಡ್ ಮಾಡೆಲ್ ಟಿ ಮಾದರಿಯಲ್ಲಿ ಹೋಲುವಂತಹ US ಫೇಮಸ್ ಬೇಸ್ಡ್ ಎಲೆಕ್ಟ್ರಿಕ್ ಬುಗಿ 4 ವೀಲರ್ ಬ್ಯಾಟರಿ ಆಪರೇಟೆಡ್ ಹ್ಯಾಂಡ್ ಮಾಡೆಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದು ಇಂಡಿಯಾದಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಆಗಿದೆ. ಒಂದು ಸಲ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ ಓಡಿಸಬಹುದಾಗಿದೆ. ಒಟ್ಟಾರೆ ಇಂದಿನ ಆಧುನಿಕ ಯುಗದಲ್ಲಿ ಜನಸಾಮಾನ್ಯರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಸಹಕಾರಿಯಾಗಿದೆ, ಪರಿಸರ ಸ್ನೇಹಿಯಾಗಿದೆ. ಇಂತಹ ಎಲೆಕ್ಟ್ರಿಕಲ್ ವೆಹಿಕಲ್ ನ ತಯಾರಿಕೆಯಲ್ಲಿ 1 ಮೈಲಿಗಲ್ಲು ಸಾಧಿಸಿರುವಂತಹ KV ರಾವ್ ಅವರ ಆವಿಷ್ಕಾರ ಅದ್ಭುತ. 7 ಬೀಳುವಿನ ನಡುವೆ ಯಶಸ್ಸು ಕಂಡ ಇಂತಹ ಮಹಾನ್ ವ್ಯಕ್ತಿಗೆ ಅಭಿನಂದಿಸುವುದರ ಜೊತೆಗೆ ಗೌರವಿಸಿಕೊಂಡ ಇವರ ಮಾರ್ಗ ಇಂದಿನ ಯುವಕರಿಗೂ ಒಂದು ಪ್ರೇರಣೆಯಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಜೀವನದಲ್ಲಿ ಸೋತು ಗೆಲ್ಲೋದು ಹೇಗೆ ಅಂತ, ಅದೃಷ್ಟದ ಜೊತೆ ಶ್ರಮ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ KV ರಾವ್ ಅವರೇ ಸಾಕ್ಷಿ. ಇಂಥ ಮತ್ತಷ್ಟು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪರ್ಧಾ ಟಿವಿ.